ಟೌನ್ಶಿಪ್ ವಿಚಾರ ಈಗ ರಾಜಕೀಯ ಕೆಸರೆರಚಾಟಕ್ಕೆ ರೆಡಿಯಾಗಿದೆ. ನಾನಾ ನೀನಾ ಅನ್ನುವಂಥದ್ದು. ಆದರೆ ಸ್ಪೀಡ್ ನ್ಯೂಸ್ನ ಡಿಮ್ಯಾಂಡ್, ಸ್ಪೀಡ್ ನ್ಯೂಸ್ನ ಒತ್ತಾಯ ಏನಪ್ಪಾ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಚರ್ಚೆ ಬೇಡ, ಚರ್ಚೆ ಆಗೋದಾದ್ರೆ ಬೈರಮಂಗಲದಲ್ಲೇ ಆಗಲಿ. ಇದು ಸ್ಪೀಡ್ ನ್ಯೂಸ್ನ ಒತ್ತಾಯ. ನೋಡಿ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಪತ್ರ ಬರೀತಾರೆ, 26ನೇ ತಾರೀಕು ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆಗೆ 4 ಜನನ ಕರ್ಕೊಂಬನ್ನಿ, ಚರ್ಚೆ ಮಾಡೋಣ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ವಾಪಸ್ ಪತ್ರ ಬರೀತಾರೆ. 26ನೇ ತಾರೀಕು ಕೆಲವೊಂದಿಷ್ಟು ಕೆಲಸಗಳು ನನಗೆ ಆಲ್ರೆಡಿ ಪ್ಲಾನ್ ಆಗಿಬಿಟ್ಟಿದೆ, ಹಾಗಾಗಿ 27ನೇ ತಾರೀಕು ಚರ್ಚೆಗೆ ಬರ್ತೀನಿ, ನೀವು ಬನ್ನಿ, ಆದರೆ ವಿಧಾನಸೌಧಕ್ಕೆ ಬರಲ್ಲ, ಬಿಡದಿಗೆ ಬನ್ನಿ, ಬೈರಮಂಗಲಕ್ಕೆ ಬನ್ನಿ, ಜನರ ಮಧ್ಯೆ ಕೂತ್ಕೊಂಡು ನಾವು ಚರ್ಚೆ ಮಾಡೋಣ. ನೋಡಿ, ಬೈರಮಂಗಲದಲ್ಲೇ ಆಗಬೇಕು ಈ ಬಿಡದಿ ಟೌನ್ಶಿಪ್ ವಿಚಾರ ಚರ್ಚೆ. ಜನರ ಸಮಸ್ಯೆ ಇರೋದು, ಅಲ್ಲಿಯ ರೈತರ ಸಮಸ್ಯೆ ಅದು ರೈತರ ಮಧ್ಯದಲ್ಲೇ ಆಗಬೇಕು. ನೆನ್ನೆ ಬಾಲಕೃಷ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು, ಅಲ್ಲಿರೋರು ಎಲ್ಲರೂ ಕೂಡ ಒಂದು 50% 60% ಒಪ್ಕೊಂಡಿದ್ದಾರೆ, ಇನ್ನೊಂದು 30% ಒಪ್ಪಿಲ್ಲ, ಅವರನ್ನೂ ಕೂಡ ಕರೆದು ನಾವು ಮಾತಾಡ್ತೀವಿ. ನೋಡಿ, ಸ್ಪೀಡ್ ನ್ಯೂಸ್ ಕನ್ನಡದ ತಕರಾರು ಖಂಡಿತ ಏನೂ ಇಲ್ಲ. ನಾವು ರೈತರ ಪರ, ನಮ್ಮ ಚಾನಲ್ಲು ಯಾವುದೇ ಪಕ್ಷದ ಪರ ಖಂಡಿತವಾಗ್ಲೂ ನಾವಿಲ್ಲ. ಯಾಕಂದ್ರೆ ಅಲ್ಲಿಯ ವಾಸ್ತವತೆಯನ್ನು ತಿಳ್ಕೋಬೇಕು ಅಂತಲೇ ನಾವು ಕೂಡ ಹೋಗ್ತೀವಿ. ಆ ಟೌನ್ಶಿಪ್ ವ್ಯಾಪ್ತಿಗೆ ಬರುವಂತಹ 9,000 ಎಕರೆ ಪ್ರದೇಶ ಏನಿದೆ ಅದನ್ನು ರಾಜ್ಯದ ಜನರಿಗೆ ತೋರಿಸುವಂತಹ ಕೆಲಸವನ್ನ ನಾವು ಕೂಡ ಮಾಡ್ತೀವಿ. ಅದು ಬಂಜರು ಭೂಮಿನಾ, ನೀರಾವರಿ ಇಲ್ವಾ, ರೈತರು ಬೆಳೆ ಬೆಳೀತಾ ಇದ್ದಾರಾ ಇಲ್ವಾ, ಹಾಗೆ ಪಾಳ್ಬಿಟ್ಬಿಟ್ಟಿದ್ದಾರಾ, ಹಸ್ರಾಗಿದ್ಯಾ, ಒಣೋಣಾಗಿದ್ಯಾ, ಎಲ್ಲವನ್ನ ಕೂಡ ರಾಜ್ಯದ ಜನರ ಮುಂದಿಡ್ತೀವಿ. ಅಲ್ಲಿ ನಾವು ಯಾರಿಗೂ ಕೂಡ ಹೇಳ್ಕೊಟ್ಟು ನಾವು ಯಾರಿಗೂ ಕೂಡ ಮಾತಾಡಿಸ್ಲಿಲ್ಲ. ಜನ ಸ್ವಯಂ ಪ್ರೇರಿತವಾಗಿ ಬಂದು ಮಾತನಾಡ್ತಾರೆ. ಒಬ್ರು ಇಬ್ಬರಲ್ಲ ಸ್ವಾಮಿ, ಸಾವಿರಾರು ಸಂಖ್ಯೆಯಲ್ಲಿ. ಸುಮಾರು 1.5 ವರ್ಷ 440 ದಿನಕ್ಕಿಂತ ಹೆಚ್ಚು ದಿನಗಳಿಂದ ಬೈರಮಂಗಲ ಟೌನ್ ಒಳಗಡೆ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಮುಂದ್ಗಡೆ ಒಂದು ಕೊಚ್ಚೆಗುಂಡಿ ಕಾಲುವೆ, ಅದ್ರ ಪಕ್ಕ ಕುತ್ಕೊಂಡು ಒಂದು ಮೂಲ ಸೌಕರ್ಯ ಒದಗಿಸಿಲ್ಲ ಕಣ್ರಿ ಸಂಬಂಧಪಟ್ಟಂತಹ MLA. ಮತ್ತೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ಬಾಲಕೃಷ್ಣ ಅವರು ಮಾತಾಡ್ತಾರೆ? ಯಾವ ನೈತಿಕತೆ ಇಟ್ಕೊಂಡು ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರು ಮಾಡಿರೋ ಯೋಜನೆ, ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ, ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರು ಹೌದು ನಾನು ಮಾಡಿಲ್ಲ ಅಂತ ಹೇಳಿಲ್ವಲ್ಲ. ಕುಮಾರಸ್ವಾಮಿ ಅವರು ಎಲ್ಲಾದರೂ ಹೇಳಿದಾರಾ ಟೌನ್ಶಿಪ್ ನಾನು ಮಾಡೇ ಇಲ್ಲ, ಅದು ಡಿ.ಕೆ. ಶಿವಕುಮಾರ್ ಅವರೇ ಮಾಡಿರೋದು, ಅವ್ರದ್ದೇ ಕನಸಿನ ಯೋಜನೆ ಅಂತ ಎಲ್ಲೂ ಕೂಡ ಹೇಳಿಲ್ವಲ್ಲ. ಹೌದು, 2006ರಲ್ಲಿ ಪ್ಲಾನಿಂಗ್ ಮಾಡಿದ್ದು ನಿಜ, 2007ರಲ್ಲಿ ಅದನ್ನು ಕೈಬಿಟ್ಟಿದ್ದು ಸತ್ಯ. ಆ ಭಾಗದ ರೈತರು ಬಂದು ಕೇಳ್ಕೊಳ್ತಾರೆ, ಅಲ್ಲಿಯ ವಾಸ್ತವತೆ ನಂಗೆ ಅರಿವಾಗುತ್ತೆ, ನಾನು ಕೈ ಬಿಟ್ಬಿಟ್ಟೆ. ಇವ್ರು ಯಾಕೆ ಜಿದ್ದಕ್ಕೆ ಬಿದ್ದಿದ್ದಾರೆ? ಆಯ್ತು, ಏನಾದರೂ ಆಗಲಿ, ಬಟ್ ಇದು ನಾನಾ ನೀನಾ, ಡಿ.ಕೆ.ನೂ ಬೇಡ, ಕುಮಾರಸ್ವಾಮಿನೂ ಬೇಡ ಸ್ವಾಮಿ. ಇಲ್ಲಿ ಯಾರನ್ನು ಎಳೆದು ತರಬೇಡಿ. ಪಾಪ ಅನ್ನದಾತರು ಇರೋ ಅಲ್ಪ ಸ್ವಲ್ಪ ಜಮೀನು, ಅಲ್ಲಿ 10 ಎಕರೆ ಇರೋರು ಇದ್ದಾರೆ, ಅಲ್ಲಿ ಇರ್ದವ್ರು ಯಾರೂ ಇಲ್ಲ. 10 ಎಕರೆ ಇರೋರು ಇದ್ದಾರೆ, 10 ಗಂಟೆ ಜಮೀನು ಇರೋರು ಇದ್ದಾರೆ, ಏನೂ ಇಲ್ದವರು ಕೂಡ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಏನೂ ಇಲ್ದವರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ? ಇರೋರ ಮನೆಗೆ ಹೋಗ್ತಾರೆ, ರೇಷ್ಮೆ ಬೆಳೆ ಬೆಳೆಯೋಕೆ, ರೇಷ್ಮೆ ಕೆಲಸಕ್ಕೋ ಅಥವಾ ಬೇರೆ ಯಾವುದಾದ್ರೂ ಒಂದು ಬೆಳೆ ಕೆಲಸಕ್ಕೋ ಹೋಗಿ ಅಲ್ಲಿ 1-2 ಹಸು ಸಾಕೊಂಡಿರ್ತಾರೆ. ಆ 2 ಹಸು ಸಾಕೊಂಡು ಬೆಳಗ್ಗೆ ಆಯಿತು ಅಂದರೆ 10ರಿಂದ 15 ಲೀಟ್ರ್ ಹಾಲು, ಸಂಜೆ ಆಯಿತು ಅಂದರೆ ಒಂದು 15ರಿಂದ 20 ಲೀಟ್ರ್ ಹಾಲು ಕೊಟ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಜೀವನ ಮಾಡೋರು ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿ ವಿಚಾರವೂ ಬೇಡ, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ವಿಚಾರವೂ ಬೇಡ. ನಮಗೆ ಇಲ್ಲಿ ರಾಜಕೀಯ ಬೇಡ ಸ್ವಾಮಿ. ನಮ್ಮ ಆಗ್ರಹ, ನಮ್ಮ ಒತ್ತಾಯ, ಬಿಡದಿ ರೈತರಿಗೆ, ಆ ಭಾಗದ ರೈತರಿಗೆ ಅನ್ಯಾಯ ಆಗಬಾರ್ದು. ಕೆಂಚಗಾರನಹಳ್ಳಿ, ಬೈರಮಂಗಲ, ಹರಳಾಳು ಸಂದ್ರ, ಇನ್ನು ಬೇರೆ ಬೇರೆ ಗ್ರಾಮಗಳಿದೆ, ಅಲ್ಲಿ ಅವ್ರು ಯಾರಿಗೂ ಕೂಡ ಅನ್ಯಾಯ ಆಗೋದು ಬೇಡ. 20% ಒಪ್ಕೊಂಡಿದ್ದಾರೆ, ಸತ್ಯ, ಹೌದು, ನೀವು ಚೆಕ್ ಕೊಟ್ಟಿದ್ದೀರಾ, ಅವ್ರ ಅಕೌಂಟಿಗೆ ದುಡ್ಡು ಬಂದಿದೆ. ಇನ್ನುಳಿದಂತಹ 80% ರೈತರ ಗತಿ ಏನು?
ಸ್ಪೀಡ್ ನ್ಯೂಸ್ ಕನ್ನಡ ಆಗ್ರಹಿಸ್ತಾ ಇದೆ, ಇದು ನಮ್ಮ ಡಿಮ್ಯಾಂಡ್ ಅಂತ ಅನ್ಕೊಳ್ಳಿ. 27ನೇ ತಾರೀಕು ಯಾವ ವಿಧಾನಸೌಧದಲ್ಲೂ ಕೂಡ ಚರ್ಚೆ ಆಗೋದು ಬೇಡ, ಬೈರಮಂಗಲದಲ್ಲೇ ಚರ್ಚೆಯಾಗಲಿ. ಜನರ ಸಮಸ್ಯೆಗಳೇನಿದೆ ಅದು ಜನರ ಬಳಿಯೇ ಆಗಲಿ. ಇದು ಜನರ ಸಮಸ್ಯೆ, ಇದು ರೈತರ ಸಮಸ್ಯೆ. ಎಲ್ಲೋ ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡ್ಬಿಟ್ಟು ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಅವರು ನೀವು ಕೂತ್ಕೊಂಡು ಮಾತಾಡೋದಕ್ಕೆ ನೀವಲ್ಲಿ ಏನು ಮಾತಾಡಿದ್ರು ಏನೋ, ಅದ್ಯಾವುದಕ್ಕೂ ಕೂಡ ಕ್ಯಾಮ್ರಾ ಹಾಕೊಂಡು ವಿಧಾನಸೌಧ ಒಳಗಡೆ ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ಹೊರಗಡೆ ಬಂದು ಬೈಟ್ ಕೊಟ್ರಷ್ಟೇ ಗೊತ್ತಾಗತ್ತೆ ಏನಾಯ್ತು, ಏನು ಮಾತಾಡಿದ್ರಿ ಅಂತ. ಬೇಡ, ನಾವೂ ಕೂಡ ಕ್ಯಾಮ್ರಾ ಕಳಿಸ್ತೀವಿ, ಅದು ಲೈವ್ ಆಗಿ ಇಡೀ ದೇಶದ ಜನರೇ ನೋಡ್ಬಿಡ್ಲಿ, ಲೈವ್ ಆಗಿ ಡಿಸ್ಕಷನ್ ಮಾಡಿ. ಡಿ ಕೆ ಶಿವಕುಮಾರ್ ಸರ್, ನಮ್ಮ ಮನವಿ ಅಷ್ಟೇನೆ, ರೈತರ ಪರ ನಾವು, ರೈತರಿಗೋಸ್ಕರ, ರೈತರಿಗೆ ಅನ್ಯಾಯ ಆಗೋದು ಬೇಡ ಪಾಪ. ಅಷ್ಟು ಇಷ್ಟು ಇರೋ ಜಮೀನಲ್ಲಿ ಹೊಟ್ಟೆ ಬಟ್ಟೆ ಕಟ್ಕೊಂಡು, ಮಕ್ಕಳನ್ನ ಓದಿಸ್ಕೊಂಡು, ಒಂದು 4 ಹಸು ಕರು ಸಾಕೊಂಡು ಹೆಂಗೋ ಜೀವನ ಮಾಡ್ತಿದ್ದಾರೆ. ಅಲ್ಪ ಸ್ವಲ್ಪ ರೇಷ್ಮೆ ಅದು ಇದು ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಬೆಳ್ಕೊಂಡು. ಹಾಗಾಗಿ ನಮ್ಮ ಆಗ್ರಹ ಇಷ್ಟೇ, ವಿಧಾನಸೌಧದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಾವು ನೇರ ಪ್ರಸಾರವನ್ನು ಮಾಡ್ತೀವಿ. ಕಾನೂನು ಸುವ್ಯವಸ್ಥೆ ವಿಚಾರ, ಡಿ ಕೆ ಶಿವಕುಮಾರ್ ಸರ್ ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಅಯ್ಯೋ ಏನು ಕತೆನೋ ಏನೋ, ಜನ ಮುಗಿಬಿದ್ರೆ ಏನು ಕತೆನೋ ಬೇಡ. ನಿಮ್ಮ ಪ್ರಿಯಾಂಕ್ ಖರ್ಗೆ ಅವರೇ ಗೃಹ ಸಚಿವರಾಗಿದ್ದಾರೆ, ಅವರೆಲ್ಲ ನೋಡ್ಕೊತಾರೆ. ಡಿ ಕೆ ಶಿವಕುಮಾರ್ ಸರ್ ಡೋಂಟ್ ವರಿ, ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು. ಸೊ ಕಾನೂನು ಸುವ್ಯವಸ್ಥೆ ಯಾವುದೇ ಕಾರಣಕ್ಕೂ ಕೂಡ ಹಾಳಾಗೋದಕ್ಕೆ ಬಿಡಲ್ಲ ಅವರು. ಕಾನೂನು ಸುವ್ಯವಸ್ಥೆ ಎಲ್ಲವನ್ನ ಕೂಡ ಕಾಪಾಡ್ತಾರೆ. ಹಾಗಾಗಿ ಸೆಕ್ಯೂರಿಟಿ ಪರ್ಪಸ್ ನೀವೇನು ಯೋಚನೆ ಮಾಡೋ ಅಗತ್ಯತೆ ಇಲ್ಲ. ಬೈರಮಂಗಲದಲ್ಲೇ ಆಗಬೇಕು, ಇದು ನಮ್ಮ ಆಗ್ರಹ. ಏನಾಗುತ್ತೆ, ನಾನಾ ನೀನಾ ಅನ್ನೋದನ್ನ ಬಿಟ್ಟು ಇಬ್ರೂ ರೈತರ ಪರ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ದೇಶವೂ ಅಭಿವೃದ್ಧಿ ಆಗುತ್ತೆ, ರಾಜ್ಯವೂ ಅಭಿವೃದ್ಧಿ ಆಗುತ್ತೆ. ಆ ಭಾಗದ ರೈತರು ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡದ ಆಗ್ರಹವೂ ಕೂಡ ಇದೆ, ಬೈರಮಂಗಲದಲ್ಲೇ ಆಗಲಿ, ವಿಧಾನಸೌಧದಲ್ಲಿ ಬೇಡ ಚರ್ಚೆ. ಏನಾಗುತ್ತೆ ಕಾದು ನೋಡಬೇಕಾಗತ್ತೆ.